ಅಂದರೆ ಅವಳ ಹತ್ರ ಏನಾದರೂ ಇರಲಿ, ಎಷ್ಟು ಕಾಸ್ಟ್ಲಿದಾದರೂ ಬ್ಯೂಟಿ ಪ್ರಾಡಕ್ಟ್ ಇರಲಿ, ಆಗ ನೀನು ತರ್ತೀಯಲ್ವಾ ಅದೇ ತಂದುಕೊಡು, ನೀನು ಯೂಸ್ ಮಾಡ್ತೀಯಲ್ವಾ ಅದೇ ತಂದುಕೊಡು ನನಗೆ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಯಾವುದು ಚೆನ್ನಾಗಿ ಸಿಗಲ್ಲ ಅಕ್ಕ, ನೀನು ಏನು ತಗೊತೀಯೋ ಅದೇ ತಂದುಕೊಡು ನನಗೆ, ನೀನು ಏನು ಹಚ್ತೀಯೋ ಅದೇ ತಂದುಕೊಡು ಅಂತ ಹೇಳ್ತಿರ್ತಾಳೆ. ಯಾಕಂದರೆ ಅವಳು ನನ್ನ ಹತ್ರ ಇದ್ದಿದ್ದು ಅವಳಿಗೆ ಇಷ್ಟ ಆಗುತ್ತೆ. ಮತ್ತು ನಾನು ಸ್ವಲ್ಪ ಏನಾದರೂ ತಗೋಬೇಕಾದ್ರೆ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ ನೋಡಿ ಯೋಚನೆ ಮಾಡಿ ತಗೊತೀನಿ. ಅವಳಿಗೆ ಆ ಪ್ರಾಡಕ್ಟ್ ಎಲ್ಲ ಇಷ್ಟ ಆಗುತ್ತೆ. ಫೈನಲಿ ಅವಳು ರೆಡಿಯಾಗಿ ನನ್ನ ಮಗನ ಹತ್ರ ಮಾತಾಡ್ತಾಯಿದ್ಲು. ಅವನ ಕಿತಾಪತಿ ನನ್ನ ಮಗ ಚಿಕ್ಕಿ ಬಾಲನೇ ಹಿಡ್ಕೊಂಡು ಓಡಾಡ್ತಿರ್ತಾನೆ. ಅವ್ರು ಬಂದರು ಅಂದರೆ ನನ್ನ ಹತ್ರ ಏನಿರಲ್ಲ, ಅವ್ರ ಆಂಟಿ ಮತ್ತು ಅವ್ರ ಅಂಕಲ್ ಬಾಲಾನೇ ಹಿಡ್ಕೊಂಡು ಓಡಾಡ್ತಿರ್ತಾಳೆ. ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾಗಿ ಅವಳು ಫಸ್ಟಿಗೆ ಸಣ್ಣ ಹುಡುಗಿ ಥರ ಆಡೋಳು. ಇತ್ತೀಚೆಗೆ ಒಂಚೂರು ಮೆಚುರಿಟಿ ಥರ ಇದು ಮಾಡ್ತಾಳೆ. ನಾವು ಇಬ್ಬರೇ, ಅವ್ರ ಯಜಮಾನ್ರು, ನಾನು, ನಮ್ಮ ಮನೆಯವರು ಇದ್ಬಿಟ್ರೆ, ನಾವೇ 4 ಜನ ಇದ್ಬಿಟ್ರೆ ಒಳ್ಳೆ ಸಣ್ಣ ಹುಡುಗಿ ಥರ ಆಡ್ತಾ ಇರ್ತಾಳೆ. ಅವ್ರ ಯಜಮಾನ್ರು, ಅಯ್ಯೋ ಇದು ಇನ್ನೂ ಸ್ಕೂಲ್ ಹುಡುಗಿ ಇದು, ಎಲ್ಲಿಂದ ಕರ್ಕೊಂಬಂದಿದ್ರಿ ಅಂತ ಸುಮ್ಮನೆ ಕಾಮಿಡಿ ಮಾಡ್ತಿರ್ತಾನೆ. ನನ್ನ ಮಗ ಹೆಲ್ಮೆಟ್ ಹಾಕ್ಕೊಂಡು ಒಳ್ಳೆ ಇದು ನಮ್ಮ ಕಡೆಯೆಲ್ಲ ಇರುವೆಗಿಂತ ಇನ್ನೊಂದು ಚೂರು ದೊಡ್ಡದು ಬರುತ್ತಲ್ವ, ಅದಕ್ಕೆಲ್ಲ ಗೊದ್ದ ಅಂತೀವಿ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಹೇಳ್ರಿ. ಇರುವೆಲೇ ಸ್ವಲ್ಪ ದಪ್ಪ ಕಪ್ಪಿರುವೆ ಬರ್ತಾವಲ್ವ, ಅದಕ್ಕೆ ಗೊದ್ದ ಅಂತೀವಿ ನಾವು. ಅವ್ರು ಚಿಕ್ಕಿ ನಾನು ಬರ್ತೀನಿ, ಒಂದು ರೌಂಡ್ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾಯಿದ್ಲು. ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿ ಮನೆಗೆ ಕಳಿಸು, ಅವ್ರು ಬರ್ತಾರಲ್ವ ಅಂತ ಹೇಳಿದ್ಲು. ಅವಳ ಜೊತೆ ಹೋಗು ಅಂದರೆ, ಇಲ್ಲ ಚಿಕ್ಕಿ ಅಂಕು ಇದ್ದಾರೆ, ನಾನು ಬರಲ್ಲ ಅಂತ ಹೇಳಿದ್ದ. ಹಾಗಾಗಿ ಅವರು ಮತ್ತೆ ಹಬ್ಬಕ್ಕೆ ಹೊರಟ್ರಲ್ವ. ನಮ್ಮ ಶಿವಮೊಗ್ಗದಿಂದ ಒಂದು 5 ಕಿಲೋಮೀಟ್ರು, ಇಲ್ಲೇ ಹೋಗಿ ಬರ್ತೀವಿ ಹಬ್ಬಕ್ಕೆ ಅಂತ ಅವ್ರು ಹೊರಟ್ರು. ಸರಿ ಅಂತ ನಮಗೂ ಕರೆದಿದ್ರು, ಬಟ್ ನಾನು ಹೋಗಂಗಿರಲಿಲ್ಲ. ಹಾಗಾಗಿ ನನಗೆ ಯಾಕೋ ಬರೋಂಗಾಗ್ತಾಯಿಲ್ಲ, ನೀವು ಹೋಗಿ ಬನ್ನಿ ಅಂತ ಅವರಿಗೆ ಕಳಿಸ್ದೆ. ನನ್ನ ಮಗನೂ ಅವ್ರ ಜೊತೆನೇ, ನನ್ನ ಫ್ರೆಂಡು ಹೆಂಗಿದ್ರು ಮನೆ ಚೇಂಜ್ ಮಾಡಿದಾರಲ್ವ, ಅವ್ರ ಮನೆ ಹತ್ರನೇ ಬಿಟ್ಟು ಹೋಗ್ತೀನಿ ಅಂತ ಕರ್ಕೊಂಡು ಹೋದರು. ಬೈಕ್ ಫುಲ್ಲು ಬಿಸಿಲಲ್ಲಿ ಒಂದು 12 ಗಂಟೆ ಆಗಿತ್ತು ಅವ್ರು ಹೊರಟಾಗ. ಬೈಕ್ ಫುಲ್ಲು ಬಿಸಿ ಆಗಿಬಿಟ್ಟಿತ್ತು. ಮತ್ತು ಬಿಸಿ ಆಗಿದೆಯಾ ನೋಡು ಅಂತ ಹೇಳಿದ್ದೆ. ಅದಕ್ಕೆ ಮುಟ್ಟು ನೋಡ್ತಿದ್ದಾರೆ ಗಂಡ ಹೆಂಡತಿ ಇಬ್ಬರು. ಆಮೇಲೆ